ಭಾರತ ಈಗ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕ ಶಕ್ತಿ. ದೇಶದ ಈ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಸಾರಿಗೆ ವಲಯ ಕೂಡ ಒಂದು. ಇಂಥ ಸಾರಿಗೆ ಉದ್ಯಮ ಟ್ರಕ್ಗಳು ಹಾಗೂ ದೊಡ್ಡ ದೊಡ್ಡ ವಾಣಿಜ್ಯ ಮತ್ತು ಲಾಜಿಸ್ಟಿಕ್ಸ್ ವಾಹನಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಆದರೆ ದೇಶದಾದ್ಯಂತ ಸಂಭವಿಸ್ತಾ ಇರುವ ರಸ್ತೆ ಅಪಘಾತಗಳಲ್ಲಿ ಟ್ರಕ್ಗಳಂತಹ ದೊಡ್ಡ ವಾಣಿಜ್ಯ ವಾಹನಗಳ ಸಂಖ್ಯೆಯೇ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಕಡಿಮೆಯಾಗಬೇಕಾದ್ರೆ ದೇಶದ ಟ್ರಕ್ ಚಾಲಕರಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಹೆಚ್ಚಾಗಬೇಕಿದೆ. ಈ ಅರಿವು ಮೂಡಬೇಕಾದ್ರೆ ವಾಹನ ಚಾಲಕರಿಗೆ ಕೌಶಲ್ಯ ಮತ್ತು ಉತ್ತಮ ತಂತ್ರಜ್ಞಾನದ ತರಬೇತಿ ನೀಡಿ ಸುರಕ್ಷಿತ ಪ್ರಯಾಣದ ಬಗ್ಗೆ ತಿಳುವಳಿಕೆ ನೀಡಬಹುದು. ಇಂತಹ ಸದ್ಭಾವನೆಯ ಗುರಿಯೊಂದಿಗೆ TV9 ನೆಟ್ವರ್ಕ್ ಸಾರಿಗೆ ವಲಯದ ದೈತ್ಯ ಟಾಟಾ ಮೋಟಾರ್ಸ್ ಟ್ರಕ್ನೊಂದಿಗೆ ಕೈಜೋಡಿಸಿದೆ. ಈ ಮೂಲಕ ಸುರಕ್ಷಿತ ಚಾಲನೆ, ಪ್ರಯಾಣದ ಹಾಗೂ ವಾಹನ ಸಾರಥಿಯರ ಅಂದ್ರೆ ಚಾಲಕರ ಸುರಕ್ಷತೆಗೆ ಪ್ರತಿಜ್ಞೆ ಮಾಡಿದೆ. ಕಳೆದ ಕೆಲ ದಿನಗಳಿಂದ TV9 ನೆಟ್ವರ್ಕ್ನಲ್ಲಿ ಸುರಕ್ಷತೆಯ ಬಗ್ಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸ್ತಾನೆ ಇದೆ. ಇದರ ಮುಂದುವರಿದ ಭಾಗವಾಗಿ ದೇಶದ ಪ್ರಮುಖ ನಗರಗಳಾದ ಕಲಂಬೋಲಿ ಮತ್ತು ಮುಂಬೈ ಸೇರಿದಂತೆ ಹಲವೆಡೆ ಟ್ರಕ್ ಚಾಲಕರ ಸುರಕ್ಷತೆಗಾಗಿ ವಿಶೇಷ ಅಭಿಯಾನವನ್ನು ಆರಂಭಿಸಿದೆ. ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. ಟಾಟಾ ಮೋಟಾರ್ಸ್ ಮತ್ತು TV9 ನೆಟ್ವರ್ಕ್ನ ವಿಶೇಷ ಅಭಿಯಾನದ ಭಾಗವಾಗಿ ಸಂಕಲ್ಪ ಸುರಕ್ಷಾ ಸಶಕ್ತ ಸಾರಥಿ ಸಂಘ್ ಅಭಿಯಾನವನ್ನ ನವಿ ಮುಂಬೈನ ಕಲಂಬೋಲಿಯಿಂದ ಪ್ರಾರಂಭಿಸಲಾಯಿತು. ಇಲ್ಲಿ ಮಾಸ್ಟರ್ ಕ್ಲಾಸ್ ಮತ್ತು ವಿಶೇಷ ತರಬೇತುದಾರರ ಮೂಲಕ ಟ್ರಕ್ ಚಾಲಕರಿಗೆ ತಂತ್ರಜ್ಞಾನದ ಬಳಕೆ, ಕೌಶಲ್ಯ ಮತ್ತು ಸುರಕ್ಷಿತ ಚಾಲನಾಭ್ಯಾಸಗಳ ಬಗ್ಗೆ ಕಲಿಸಲಾಯಿತು. ಇದರೊಂದಿಗೆ ಅವರ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆಯನ್ನು ಸಹ ಉಚಿತವಾಗಿ ಮಾಡಲಾಯಿತು. ಈ ವಿಶಿಷ್ಟ ಸುರಕ್ಷತಾ ಅಭಿಯಾನವು ದೇಶದಾದ್ಯಂತ 30 ವಿವಿಧ ನಗರಗಳನ್ನು ಒಳಗೊಂಡ ಸಾವಿರಾರು ಟ್ರಕ್ಗಳನ್ನು ಸುರಕ್ಷತೆಯ ಪ್ರತಿಜ್ಞೆಯೊಂದಿಗೆ ಸಂಪರ್ಕಿಸುತ್ತಿದೆ. ಸುರಕ್ಷತೆಯ ಅಭಿಯಾನದ ಈ ಪ್ರಯಾಣದಲ್ಲಿ ಮೊದಲ ಹೆಜ್ಜೆಯಾಗಿ ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರೊಂದಿಗೆ TV9 ಮಾತನಾಡಿದ್ದು ಈ ಅಭಿಯಾನದ ಕುರಿತು ನಿತಿನ್ ಗಡ್ಕರಿ ಏನು ಹೇಳಿದ್ರು ಇಲ್ಲಿದೆ ನೋಡಿ. परवाह करेंगे तो सुरक्षित रहेंगे, ये हमारी टैगलाइन है. परवाह करना यानी रिस्पॉन्सिबल नागरिक के रूप में वर्तन करना. हमारे देश में जो रूल्स ऑफ द रोड है, जो रोड सुरक्षा के विषय है, उसके लिए स्वाभाविक रूप से केवल ट्रक ड्राइवर की गलती नहीं है. अनेक बार गलती रोड इंजीनियरिंग की होती है, अनेक बार लोग आड़े बीच में घुस जाते हैं, उनकी होती है. अलग अलग रीज़न है. एक हमारे लेबर लॉस के मुताबिक 8 घंटे के ऊपर कोई काम नहीं कर सकता, या 14-14, 16-16 घंटे वो चलता है. तो वो भी कोशिश कर रहे हैं कि अब ड्राइवरों की कमी है. हम 2000 ड्राइविंग ट्रेनिंग स्कूल भी खोल रहे हैं. अभी 100-150 इस साल अभी इस महीने के एंड तक हम लोग शुरू कराएंगे. आप जो ट्रक ड्राइवर को प्रशिक्षित करना और उसके लिए ये जो प्रबोधन करके ट्रेनिंग देने की बात कर रहे हैं, इसलिए सबसे पहले मैं TV9 और टाटा मोटर्स को बहुत बहुत धन्यवाद देता हूँ. और निश्चित रूप से आपके इस प्रयासों से रोड सुरक्षा में जो कैंपेन हम चला रहे हैं उसमें आपका सहयोग निश्चित रूप से बहुत उपयोगी रहेगा. ಇದೀಗ ಇಂದಿನ ಈ ವಿಶೇಷ ಪ್ಯಾನೆಲ್ ಚರ್ಚೆ ಆರಂಭಿಸುವಂತಹ ಸಮಯ. ನಮ್ಮ ಕಾರ್ಯಕ್ರಮದಲ್ಲಿ 3 ವಿಶೇಷ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಮೊದಲಿಗೆ ಅರವಿಂದ್ ಅಪ್ಪಾಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಟ್ರಕ್ 360 ಲಾಜಿಸ್ಟಿಕ್ಸ್ನ MD ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಹಾಗೆ ಶಿವಷಣ್ಮುಗಂ ಅವರು ನಮ್ಮೊಟ್ಟಿಗಿದ್ದಾರೆ. ಲಾರಿ ಮಾಲೀಕರು, MSME ಫ್ಯಾಕ್ಟರಿಯ ಓನರ್ ಆಗಿದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಲ್ಲಿಕಾರ್ಜುನ್ ಅವರು ನಮ್ಮೊಟ್ಟಿಗಿದ್ದಾರೆ, ಪಾಲಿಸಿ ಮೇಕರ್ ಹಾಗೆ ಅಡಿಷನಲ್ ಕಮಿಷನರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ತಂತ್ರಜ್ಞಾನ ಅನ್ನೋದು ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಜ್ಞಾನಗಳ ಅಳವಡಿಕೆ ಆಗಬೇಕು, ಈಗ ಆಗಿದೆ ಅಂತ ಹೇಳ್ತೀರಿ? ನಿಜವಾಗ್ಲೂ ತಂತ್ರಜ್ಞಾನ ಭಾಳ ಒಳ್ಳೆಯದು, ನಮಗೆ ಭಾಳ ಬೆನಿಫಿಟ್ ಆಗಿದೆ. ಕಾರಣ ಏನು ಅಂದರೆ, ಮೊಟ್ಟ ಮೊದಲಿಗೆ ಚೆಕ್ ಪೋಸ್ಟನ್ನು ತೆಗೆದಿದ್ದಾರೆ. ಆ ಚೆಕ್ ಪೋಸ್ಟ್ ತೆಗೆದ್ರಿಂದ ಸೀಮ್ಲೆಸ್ ಟ್ರಾವೆಲ್. ಎಕ್ಸಾಕ್ಟ್ಲಿ ನಾವು ಇಷ್ಟು ಗಂಟೆಗೆ ಅಲ್ಲಿ ಹೋಗಿ ಸೇರಬೇಕು ಅಂದರೆ ಎಕ್ಸಾಕ್ಟಾಗಿ ಸೇರ್ತಿತ್ತು. ಮುಂಚೆ ಹಾಗಿರಲಿಲ್ಲ. 2 ಅವರ್ 4 ಅವರ್ ಒಂದು ದಿವಸ ಚೆಕ್ ಪೋಸ್ಟಲ್ಲಿ ನಿಲ್ಲಿಸ್ತಾ ಇದ್ರು. ಇವಾಗ ಬಿಕಾಸ್ ಆಫ್ ಸೈಂಟಿಫಿಕ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅದು ಭಾಳ ಒಳ್ಳೆಯದಾಗಿದೆ. ಎರಡನೇದಾಗಿ ಎಲ್ಲಿ ನೋಡಿ, ಇವಾಗ ನಾವು ಲಾರಿ ಚಾಲಕರು ಎಲ್ಲಿ ಗಾಡಿ ಓಡಿಸ್ತ್ರೇನು ಮುಂಚೆ ಯಾವುದೋ ಒಂದು ಕಾರಣ ಹೇಳ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ರು. ಇವಾಗ GPS ಸಿಸ್ಟಮ್ ಬಂದಿದ್ದರಿಂದ ಡೀಸೆಲ್ ಆಗಲಿ ಅವ್ರ ರೂಟ್ಗಳು ಎಲ್ಲನೇ ನಾವು ಬಂದು ಮಾನಿಟರ್ ಮಾಡೋದ್ರಿಂದ ನಮಗದು ಭಾಳ ಒಳ್ಳೆ ಬೆನಿಫಿಟ್ ಆಗಿದೆ. ಇಂತಿಷ್ಟು ವಯಸ್ಸಿನಲ್ಲಿ ಇವರು ಚಾಲನೆ ಮಾಡೋದಕ್ಕೆ ಫಿಟ್ ಅಂಡ್ ಫೈನ್ ಆಗಿರ್ತಾರೆ ಅಂತಂದಾಗಿರ್ಬೋದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಅಂದ್ರೆ ಯಾವ್ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೀವಿ? ಸಾರಿಗೆ ಇಲಾಖೆ ಈಗಾಗಲೇ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಒಂದು 5 ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸನ್ನು ಮಾಡಿದೆ, ಹೆವಿ ಡ್ರೈವಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತೇಳಿ. ಅಲ್ಲೇನು ಮಾಡ್ತೀವಿ, ರಿನ್ಯೂವಲ್ ಬಂದಾಗ ಯಾರ್ಯಾರು ಲೈಸೆನ್ಸ್ ರಿನ್ಯೂವಲ್, ಎಸ್ಪೆಷಲಿ
ಟ್ರಾನ್ಸ್ಪೋರ್ಟ್ ಡ್ರೈವರ್ಸ್, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವರ್ಸ್, ಮೇ ಬಿ ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಟ್ರಕ್ ಡ್ರೈವರ್ಸ್ ಇರ್ಬೋದು, ಬಸ್ ಡ್ರೈವರ್ಸ್ ಇರ್ಬೋದು. ಇವರು ರಿನ್ಯೂವಲ್ ಬಂದಾಗ ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಸ್ಕಿಲ್ಸ್ ಬಗ್ಗೆ, ಹೊಸ ಟೆಕ್ನಾಲಜಿ ಬಗ್ಗೆ, ದ ವೇ ದೇ ಆರ್ ಸಪೋಸ್ ಟು ಬಿಹೇವ್ ಆನ್ ದ ರೋಡ್, ಅದರ ರಸ್ತೆಯಲ್ಲಿ ಯಾವ ರೀತಿ ಇರಬೇಕು, ಎಲ್ಲದರ ಬಗ್ಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಅಪಘಾತಗಳನ್ನು ಭಾಳ ಸೀರಿಯಸ್ ಆಗಿ ರಿವ್ಯೂ ಮಾಡ್ತಾರೆ. ಮುಂಚೆ ಆ ಪದ್ಧತಿ ಒಂದು ಇರಲಿಲ್ಲ. ಈಗ ರಿವ್ಯೂ ಮಾಡ್ತಾರೆ, ಆ ರಸ್ತೆಯಿಂದ ಅಪಘಾತ ಆಗಿದೆಯಾ, ವೆಹಿಕಲಿಂದ ಅಪಘಾತ ಆಗಿದೆ, ಚಾಲಕರಿಂದ ಅದು ಇನ್ವೆಸ್ಟಿಗೇಟ್ ಆಗಬೇಕು, ಅದು ರೆಕ್ಟಿಫೈ ಆಗಬೇಕು. ರೆಕ್ಟಿಫೈಗೂ ಟೈಮ್ ಲಿಮಿಟ್ಸ್ ಇದೆ. ವೆಹಿಕಲ್ ಡಿಸೈನ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಟೈಮ್ ಲಿಮಿಟ್ಸ್ ಇದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಇವತ್ತು ಈಡಾರ್ ಅಂತೇಳಿ ಒಂದು ಹೊಸ ಪದ್ಧತಿಯನ್ನು ಕೇಂದ್ರ ಸರ್ಕಾರ ತಂದಿದೆ. ಈಡಾರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲ ಅಪಘಾತಗಳಾದಾಗ ಪೊಲೀಸ್ ಇಲಾಖೆ ಆನ್ಲೈನಲ್ಲೇ ಫೀಡ್ ಮಾಡಬೇಕು ಮಾಹಿತಿಯನ್ನು, ಸಾರಿಗೆ ಇಲಾಖೆ ಮಾಹಿತಿಯನ್ನು ಫೀಡ್ ಮಾಡಬೇಕು ಆನ್ಲೈನಲ್ಲಿ. ಸರ್, ಷಣ್ಮುಗಮ್ ಅವರೇ, ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ, ಈಗ ಎಲ್ಲೋ ಒಂದು ಆಕ್ಸಿಡೆಂಟ್ ಆಯಿತು, ಒಬ್ಬ ಲಾರಿ ಡ್ರೈವರ್ ಮೇಲೆ ಕೇಸ್ ಬಿತ್ತು ಅಂದರೆ ಅವ್ನ ಜೀವನನೇ ಮುಗೀತು ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಯಾಕಂದರೆ ಇದಕ್ಕೇನಾದರೂ ಒಂದು ಮೆಷರ್ಮೆಂಟ್ಸ್ ಏನಾದ್ರು ತೊಗೊಂಡಿದ್ದೀರಾ? ಎವ್ರಿ 75 ಕಿಲೋಮೀಟರ್ಸ್ಗೆ ಒಂದು ರೆಸ್ಟ್ ಹೌಸ್ ಇರಬೇಕು ಡ್ರೈವರ್ಸ್ಗೆ, ಒಂದು ಆ್ಯಂಬುಲೆನ್ಸ್ ನ್ಯಾಷನಲ್ ಹೈವೇ ಓಡಾಡ್ತಾ ಇರಬೇಕು, ಸರಿಯಾಗಿ ಹೋಗ್ತಾ ಇದೆಯಾ ಎಲ್ಲ ಅಂತ ಪೆಟ್ರೋಲಿಂಗ್ ಮಾಡ್ತಾ ಇರೋದು, ಇದು 3 ಇರಲೇಬೇಕು. ಈ ಲಾರಿ ಡ್ರೈವರ್ಗಳಂದರೆ ತುಂಬ ದೂರನಿಂದ ದೂರ ಪ್ರಯಾಣಗಳು, ಸುಮಾರು 500 ಕಿಲೋಮೀಟ್ರು, 1000 ಕಿಲೋಮೀಟರ್ಲೆಗೆಲ್ಲ ಸಂಚಾರ ಮಾಡ್ತಿರ್ತಾರೆ. ಆಗ ಗಾಡಿಯ ಸ್ಥಿತಿಗತಿಗಳು ಹೇಗಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಇದನ್ನು ಚೆಕ್ ಮಾಡಬೇಕಂದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ಬೇಕು? ಅಲ್ಲಲ್ಲಿ ಸ್ಟೇಷನ್ಗಳಿರುತ್ತಾ, ಹೇಗೆ? ಅವ್ರದ್ದೇ ಆದಂಥ ಆ್ಯಪು, ನಾವು ಆ್ಯಸ್ ಅನ್ ನಾನೊಬ್ಬ ಟ್ರಕ್ ಆಪ್ರೇಟ್ರು, ನನ್ನ ಹತ್ರ ಎಲ್ಲ ರೀತಿಯಾದಂಥ ವೆಹಿಕಲ್ಗಳದ್ದು ನನ್ನ ಹತ್ರ ಆ್ಯಪ್ಗಳಿರುತ್ತೆ. ನಾನು ಅದರಲ್ಲೇ ಡಯಾಗ್ನೈಸ್ ಮಾಡ್ತಾ ಇರ್ತೀನಿ, ವೆಹಿಕಲ್ನ ಚೆಕ್ ಮಾಡ್ತಾ ಇರ್ತೀನಿ. ಆ ವೆಹಿಕಲ್ ಕಂಡೀಷನ್ ಏನಿದೆ, ಇಂಜಿನ್ ಆಯಿಲ್ ಎಷ್ಟಿದೆ, ಡೀಸೆಲ್ ಎಷ್ಟು ಓಡುತ್ತೆ. ಇವಾಗ ಆ್ಯಡ್ ಬ್ಲೂ ಮೀನ್ಸ್ BS6 BS4 ವೆಹಿಕಲ್ಗೆ ನೇಚರ್ ಹೊಗೆ ಬರಬಾರ್ದು ಅಂತ ಮಾಡ್ತಾ ಇರೋಂಥ ಪದ್ಧತಿ, ಇದೆಲ್ಲನೂ ಮಾನಿಟ್ರಿಂಗ್ ಮಾಡ್ತಾ ಇರ್ತೀವಿ. ಸೊ ಫೈನಲಿ ಏನು ಹೇಳೋಕೆ ಬಯಸ್ರಿ? ನಿಮ್ಮಲ್ಲೆಲ್ಲ ನಾವೊಂದು ಏನು ಕೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ ಅಂದರೆ, ಚಾಲಕ ಅಂದರೆ ದಯವಿಟ್ಟು ಅವನಿಗೆ ರೆಸ್ಪೆಕ್ಟ್ ಕೊಡಿ. ಸರ್, ಮೂವರು ಕೂಡ ಟ್ರಕ್ ಸೇಫ್ಟಿ ಕ್ಯಾಂಪೇನಲ್ಲಿ ಭಾಗಿಯಾಗಿ ನಿಮ್ಮ ಅಭಿಪ್ರಾಯಗಳ ಜೊತೆಗೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಮೂವರಿಗೂ ಕೂಡ ಧನ್ಯವಾದಗಳು. ಇನ್ನು ತಂತ್ರಜ್ಞಾನದ ಮೂಲಕ ಸುರಕ್ಷತೆಯಿಂದ ನಮ್ಮ ಪ್ರಯಾಣವನ್ನು ಹೇಗೆ ಸಾಕಾರಗೊಳಿಸಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಮತ್ತು ಈ ವಿಷಯದ ಕುರಿತು ನಾವು ಟಾಟಾ ಮೋಟಾರ್ಸ್ನ ಅಧ್ಯಕ್ಷರು ಹಾಗೂ ಮುಖ್ಯ ತಂತ್ರಜ್ಞಾನ ಅಧಿಕಾರಿ ಶ್ರೀ ರಾಜೇಂದ್ರ ಪೆಟ್ಕರ್ ಅವರೊಂದಿಗೆ ವಿಶೇಷ ಸಂದರ್ಶನ ಮಾಡಿದ್ದು ಅವರೇನು ಹೇಳಿದ್ರು ನೀವೇ ಕೇಳಿ. Tata Motors has a legacy of building safe and reliable vehicles. This includes the safety of drivers, passengers, road users, and the cargo. We see safety in 2 parts: the active safety and passive safety. Active safety helps in accident prevention, whereas the passive safety helps in mitigation of injury to the occupants. Active safety is being driven through smart designs, fatigue-free experience for drivers, active vehicle systems, and driver assist features for avoiding collisions. Our range of products are equipped with world-class safety features like anti-lock braking system, traction control, electronic stability control, hill hold assist, a host of connected vehicle features, and advanced driver assistance systems. Being a first mover on this front, Tata Motors introduced country's first truck with ADAS that included collision mitigation system, lane departure warning system, and driver monitoring system. For passive safety, we ensure that the cabin structure is fortified using technologies which protect the passenger compartment from deformation. At Tata Motors, we continue to invest progressively in R&D. As a responsible automaker, Tata Motors has always been actively participating with industry bodies in various initiatives for formulation of safety regulations and standards for commercial vehicles. ಟ್ರಕ್ ಚಾಲಕರನ್ನ ಸಮಯಕ್ಕೆ ತಕ್ಕಂತೆ ಕೌಶಲ್ಯಪೂರ್ಣರನ್ನಾಗಿ ಮಾಡಿ ಆರೋಗ್ಯದ ಬಗ್ಗೆ ಅವರಲ್ಲಿ ಅಗತ್ಯ ಅರಿವು ಮೂಡಿಸಿ ಸುರಕ್ಷತೆಗೆ ಸಂಬಂಧಿಸಿದ ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ ಮೂಡಿಸಿದರೆ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವಲ್ಲಿ ನಾವು ಯಶಸ್ಸು ಸಾಧಿಸಬಹುದು. ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮದ ಮೂಲಕ ನಮ್ಮ ಅಲ್ಪ ಪ್ರಯತ್ನ. ಆದರೆ ಹೊರಡೋ ಮೊದಲು ನಮ್ಮ ಈ ಅಭಿಯಾನದ ಕುರಿತು ಈ ವಿಶೇಷ ಪ್ರೋಮೋ ಟ್ರಕ್ಕಿಂಗ್ ಇಂಟು ದ ಫ್ಯೂಚರ್ ನೋಡಿ ಆನಂದಿಸಿ. ಯಾವಾಗಲೂ ಸುರಕ್ಷಿತ ಪ್ರಯಾಣ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಸೇಫ್ ಜರ್ನಿ.